ಹಾಯ್ ಎವ್ರಿವನ್, ಇವತ್ತು ಚಕ್ಲಿ ಮಾಡೋಣ. ಒಂದು ಬಟ್ಲು ಹುರ್ಗಡ್ಲೆ ಪೌಡ್ರ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಅದೊಂದು ಸ್ವಲ್ಪ ಜಲ್ದಿ ಮಾಡ್ಕೊಳ್ಳೋಣ. ಇದರಲ್ಲಿ 3 ಕಪ್ ಅಕ್ಕಿ ಹಿಟ್ಟು, 1.5 ಸ್ಪೂನು ಅಚ್ಚ ಖಾರದ ಪುಡಿ, ಸ್ವಲ್ಪ ಅಜ್ವಾನನ್ನು ಸ್ವಲ್ಪ ಈ ಥರ ಮಾಡಿಬಿಟ್ಟು ಕ್ರಷ್ ಮಾಡಿಬಿಟ್ಟು ಹಾಕೋಬೇಕು. ಒಂದು ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿ 1 ಸ್ಪೂನ್ ಕಾಯ್ದಿರೋ ಎಣ್ಣೆ, ಚೆನ್ನಾಗಿ ಹಿಂಗೆ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ಈ ಥರ ಮಾಡಿದರೆ ಇದು ಈ ಥರ ಉಂಡೆ ಹೊಡಿಬಾರ್ದು. ಆ ಥರ ಕರೆಕ್ಟಾಗಿ ಆಗಿದೆ ಎಣ್ಣೆ ಅಂತ. ಕಮ್ಮಿ ಆಗಿದ್ದರೆ ಮತ್ತೆ ಹಾಕ್ಕೋಬೇಕು. ಉಪ್ಪು ಖಾರ ಕಮ್ಮಿ ಆದರೆ ಒಂಚೂರು ನೋಡಿಬಿಟ್ಟು ಹಾಕ್ಕೋಬೇಕು. ಇವಾಗ ಒಂದು ಸ್ವಲ್ಪ 1-2 ಸ್ಪೂನಷ್ಟು ಕಪ್ಪೆಳ್ಳು ಹಾಕ್ಕೊತಿದ್ದೀನಿ. ಬಿಳಿ ಎಳ್ಳಿದ್ರೆ ಬಿಳಿ ಎಳ್ಳು ಹಾಕೊಳ್ಳಿ. ನಾನು ಇರಲಿಲ್ಲ, ಕಪ್ಪದಿತ್ತು, ಅದನ್ನೇ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಕಲಿಸ್ಕೋಬೇಕು. ಒಂದೇ ಸತಿ ಜಾಸ್ತಿ ಹಾಕ್ಕೋಬೇಡಿ, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕು. ಕಲಿಸ್ಕೊಂಡು ಈ ಥರ ತುಂಬಿಸ್ಕೋಬೇಕು ಇದರಲ್ಲಿ. ಇವಾಗ ಎಣ್ಣೆ ಕಾದಿದೆ, ಡೈರೆಕ್ಟ್ ಬಾಣಲಿಗೆ ಬಿಡ್ತಾಯಿದ್ದೀನಿ. ಈ ಥರ ಹಿಂಗೂ ಮಾಡ್ಬೋದು, ರೌಂಡು ಮಾಡ್ಕೋಬೋದು ನೀವು. ಹಾಕೋಬೇಕು. ಯಾವಾಗಲೂ ಹೊರಗಡೆಯಿಂದ ತಗೊಬಂದು ತಿನ್ನೋಕ್ಕಿಂತ ಮನೇಲೇ ಈ ಥರ ಮಾಡಿಕೊಂಡು ತಿನ್ಬೋದು. ಇವಾಗೆಲ್ಲ ಚಕ್ಲಿನೂ ಆಗಿದೆ. 3 ಕಪ್ ಅಕ್ಕಿ ಹಿಟ್ಟಲ್ಲಿ ಇಷ್ಟೊಂದು ಚಕ್ಲಿ ನೋಡಿ. ಎಣ್ಣೆನೂ ಜಾಸ್ತಿ ಹಿಡ್ದಿಲ್ಲ. ಈಗ ಎಣ್ಣೆ ಏನೂ ಇಲ್ಲ, ಚೆನ್ನಾಗಾಗಿದೆ ನೋಡಿ. ಗಟ್ಟಿಯಾಗಿಲ್ಲ, ಎಷ್ಟು ಬೇಗ ಮುರಿದೋಗುತ್ತೆ. ಈಗ ಎಣ್ಣೆನೂ ಜಾಸ್ತಿ ಹಿಡಿಯಲ್ಲ, ಆರೋಗ್ಯಕ್ಕೂ ಒಳ್ಳೆಯದು. ಮನೇಲೇ ಮಾಡಿರೋದ್ರಿಂದ ಇಷ್ಟು ಚಕ್ಲಿ ಆಗಿದೆ.